ಕಣ್ವ ಋಷಿಗಳು ಉಪದೇಶ ಮಾಡಿದ ಮೇಲೆ ನಾರದರು ದುರ್ಯೋಧನನಿಗೆ ಉಪದೇಶ ಮಾಡ್ತಾ ಇದ್ದಾರೆ. ಮಳೆ ಒಳ್ಳೆ ಮಣ್ಣಿನ ನೆಲದ ಮೇಲೆ ಬಿದ್ದರೆ ಅದು ಸಾರ್ಥಕವಾಗ್ತದೆ. ಮಳೆ ಕಲ್ಲಿನ ಭೂಮಿ, ಮರಡಿ ಅನ್ನುವ ಹೆಸರಿನ ಭೂಮಿಯ ಮೇಲೆ ಬರೀ ಕಲ್ಲು ಇರುವಂಥ ಭೂಮಿಯಲ್ಲಿ ಎಷ್ಟು ಮಳೆ ಬಿದ್ದರೂ ಬೆಳೆ ಬರುವುದು ಸಾಧ್ಯವಿಲ್ಲ. ಹಾಗೆ ದುರ್ಯೋಧನನಿಗೆ ಎಷ್ಟು ಜನ ಏನು ಮಾತು ಹೇಳಿದರೂ ಕೂಡ ಅವನಿಗೆ ಯಾವ ಪರಿಣಾಮವೂ ಆಗ್ತಾ ಇಲ್ಲ. ಶ್ರೀಕೃಷ್ಣ ಪರಮಾತ್ಮ ಹೇಳಿದ, ಪರಶುರಾಮ ದೇವರು ಹೇಳಿದರು, ಕಣ್ವ ಋಷಿಗಳು ಹೇಳಿದ್ದಾರೆ. ಯಾರು ಹೇಳಿದ ಮಾತಿನಿಂದಲೂ ಅವನ ಮನಸ್ಸಿನಲ್ಲಿ ಕಿಂಚಿತ್ತಾದ ವಿಕಾರ, ವ್ಯತ್ಯಾಸ, ಬದಲಾವಣೆ, ನಿರ್ಧಾರದಲ್ಲಿ, ನಿಲುವಿನಲ್ಲಿ, ದೃಷ್ಟಿಕೋನದಲ್ಲಿ ವ್ಯತ್ಯಾಸ ಆಗಲಿಲ್ಲ. ಯಥಾಸ್ಥಿತವಾಗಿ ತನ್ನ ದುರಾಗ್ರಹದಲ್ಲೇ ಅವನು ಪ್ರತಿಷ್ಠಿತನಾಗಿದ್ದಾನೆ. ಹೀಗಿರುವ ಸಂದರ್ಭದಲ್ಲಿ ನಾರದರು ಒಂದು ಮಾತು ಹೇಳ್ತಾ ಇದ್ದಾರೆ, ದುರ್ಯೋಧನ, ಬಹಳ ನೀನು ನಿರ್ಬಂಧ ಮಾಡಬೇಡ. ನಿರ್ಬಂಧ ಮಾಡುವುದು ಯಾವುದೇ ವಿಷಯಕ್ಕೆ ತುಂಬ ನಿರ್ಬಂಧ ಮಾಡುವುದು. ಒಂದು ಮಿತಿಯವರೆಗೆ ನಿರ್ಬಂಧ ಮಾಡಿದರೆ ಚಿಂತೆ ಇಲ್ಲ, ಮಿತಿಯನ್ನು ಮೀರಿ ನಿರ್ಬಂಧ ಮಾಡುವುದು ಬಹಳ ತೊಂದರೆ ಕೊಡುವ ಅಪಾಯಕಾರಿಯಾದ ಸಂಗತಿ, ಅನರ್ಥಕ್ಕೆ ಕಾರಣವಾದದ್ದು. ಆದ್ದರಿಂದ ಬಹಳವಾಗಿ ನಿರ್ಬಂಧವನ್ನು ಮಾಡಬಾರದು, ಒತ್ತಾಯ ಪಡಿಸಬೇಡ. ಎಷ್ಟು ಬಲವಂತ ಮಾಡ್ತೀನಿ ನೀನು? ಇಷ್ಟೆಲ್ಲ ಜನ ಹೇಳ್ತಾ ಇದ್ದಾರಲ್ಲ, ಇವರು ಹೇಳುವ ಮಾತನ್ನು ಕೇಳು, ಕೇಳಿದರೆ ನಿನಗೆ ಒಳ್ಳೆಯದಾಗತ್ತೆ. ಯಾಕೆ ವಿರೋಧ? ಈ ವಿರೋಧವನ್ನು ಇನ್ನು ಬಿಟ್ಬಿಡು. ಎಷ್ಟು ಹೇಳಿದರೂ ಅವನು ಕೇಳ್ತಾ ಇಲ್ಲ. ಆಗ ಒಂದು ಕಥೆಯನ್ನು, ರೋಚಕವಾದ ಕಥೆಯನ್ನು ಹೇಳ್ತಾ ಇದ್ದಾರೆ. ಆ ಕಥೆಯನ್ನು ಹೇಳುವುದಕ್ಕೆ ತೊಡಗಿದ್ದಾರೆ ನಾರದರು. ನಾರದರು ಏನು ಹೇಳಿದರು ಅಂತಂದ್ರೆ, ಯಮ ಹಿಂದೆ ಆದ ಕಥೆ ಸಂಕ್ಷೇಪದಲ್ಲಿ ಅನುವಾದ ಮಾಡ್ತಾ ಇದ್ದೀನಿ. ಯಮ ವಸಿಷ್ಠರ ವೇಷವನ್ನು ಹಾಕಿಕೊಂಡು ಬಂದ. ವಸಿಷ್ಠರು ವಿಶ್ವಾಮಿತ್ರನ ರೈವಲ್ ಇದ್ದಂತೆ. ವಿಶ್ವಾಮಿತ್ರರಿಗೆ ಇಬ್ಬರೂ ಮಹಾತ್ಮರೇ, ಇಬ್ಬರೂ ಪರಮ ವೈಷ್ಣವರು, ಪರಮ ಸಾತ್ವಿಕರು. ಆದರೆ ಏನೋ ಒಂದು ಭಾವನೆ, ದ್ವೇಷದ, ಮಾತ್ಸರ್ಯದ ಒಂದು ಎಲೆಮೆಂಟು ವಿಶ್ವಾಮಿತ್ರರ ಮನಸ್ಸಿನಲ್ಲಿ ಯಾವಾಗಲೂ ಬೆಂಕಿ ಇದೆ. ಆ ಕಾರಣದಿಂದಾಗಿ ಆ ವಸಿಷ್ಠರ ರೂಪದಿಂದ ಯಮ ಬಂದ. ಯಮ ಬಂದದ್ದೇ ಬಂದು ವಿಶ್ವಾಮಿತ್ರರಿಗೆ ಹೇಳ್ತಾನೆ, ನನಗೆ ಊಟ ಬೇಕು ಅಂತ. ವಿಶ್ವಾಮಿತ್ರರು ನಾನು ಅಡಿಗೆ ಮಾಡಿ ಹಾಕ್ತೇನೆ ಅಂತ ಸ್ವತಃ ತಾವೇ ಅಡಿಗೆ ಮಾಡ್ತಾರೆ. ಅಡಿಗೆ ಮಾಡಿ ಸಿದ್ಧಪಡಿಸಿ ಇನ್ನು ವಿಶ್ವಾಮಿತ್ರ ವಸಿಷ್ಠರಿಗೆ ಊಟಕ್ಕೆ ಹಾಕಬೇಕು ಅಂತನ್ನುವಾಗ ವಸಿಷ್ಠ ಇಲ್ಲ, ವಸಿಷ್ಠರ ರೂಪದಲ್ಲಿ ಬಂದ ಯಮನಿಗೆ ಊಟಕ್ಕೆ ಹಾಕಬೇಕು ಅನ್ನುವಾಗ ಯಮ ಪಕ್ಕದ ಸುತ್ತಮುತ್ತಲಿನ ಬೇರೆ ಋಷಿಗಳು ಮಾಡಿದ ಅಡಿಗೆಯನ್ನ ಊಟ ಮಾಡಿ ನನ್ನ ಹೊಟ್ಟೆ ತುಂಬಿದೆ ಅಂತ ಹೇಳಿ ಹೋಗಿಬಿಟ್ಟ. ನಾನು ಬರ್ತೇನೆ, ಬರೋವರೆಗೆ ನಿಂತಿರು. ಈಗ ಹೊಟ್ಟೆ ತುಂಬಿದೆ ನಂದು, ಬರೋವರೆಗೆ ನಿಂತಿರು. ಬರೋವರೆಗೆ ನಿಂತಿರು ಅಂತಂದಾಗ ವಿಶ್ವಾಮಿತ್ರ ನಿಂತೇ ಬಿಟ್ಟ. ಆ ಅನ್ನದ ಅಡಿಗೆಯ ಪಾತ್ರೆಯನ್ನೆಲ್ಲ ತನ್ನ ತಲೆಯ ಮೇಲೆ ಹೊತ್ತು, ಕೈ ಮೇಲೆ ಇಟ್ಟುಕೊಂಡು ತಲೆಯ ಮೇಲೆ ಹೊತ್ತು ನಿಂತೇ ಬಿಟ್ಟ. ನಿಂತ ವಿಶ್ವಾಮಿತ್ರ 100 ವರ್ಷಗಳವರೆಗೆ ವಸಿಷ್ಠರಿಗಾಗಿ ಕಾದ. ಅದು ತಪಸ್ಸಾಯಿತು. ಅವರು ನಿಂತ ಆ ಸ್ಥಾನದಿಂದ ಕದಲಿಲ್ಲ. ಉಪವಾಸವನ್ನು ಮಾಡಿದರು, ಕ್ಷಾಮರಾದರು, ಘೋರವಾದ ತಪಸ್ಸಾಯಿತು. ಆ ತಪಸ್ಸಿನ ಸಂದರ್ಭದಲ್ಲಿ ಅವರಿಗೆ ಸೇವೆ ಮಾಡುವುದಕ್ಕೆ ಇದ್ದ ಶಿಷ್ಯ ಅವರು ಗಾಲವ. ಆ ಗಾಲವ ಋಷಿಗಳು ವಿಶ್ವಾಮಿತ್ರರನ್ನ ಚೆನ್ನಾಗಿ ಸೇವೆ ಮಾಡಿದರು, ಬಹಳವಾಗಿ ಸೇವೆ ಮಾಡಿದರು. ಅಲ್ಲೇ ಅವರು ಪಾಠ ಹೇಳಿದರು. ವಿಶ್ವಾಮಿತ್ರರು ಎಲ್ಲ ಪಾಠವನ್ನು ಕಲಿಸಿಕೊಟ್ಟಿದ್ದಾರೆ ಗಾಲವ ಋಷಿಗಳಿಗೆ. ತಾವು ಕಾಲಿನ ಮೇಲೆ ನಿಂತು ತಲೆಯ ಮೇಲೆ ಅನ್ನವನ್ನು ಹೊತ್ತು ನಿಂತಾಗ ಎಲ್ಲ ಶಾಸ್ತ್ರದ ಪಾಠವಾಗಿದೆ. ಗಾಲವ ಋಷಿಗಳು ಮಹಾಜ್ಞಾನಿಗಳಾದರು.
ಕೊನೆಗೆ ಅವರು ನಾನು ಹೋಗಿ ಬರ್ತೇನೆ ಅಂತ ಹೊರಟರು. ಆಗ ವಸಿಷ್ಠರು ಬಂದರು. 100 ವರ್ಷವಾಗಿತ್ತು. ವಸಿಷ್ಠರು ಬಂದರು. ವಸಿಷ್ಠರು ಬಂದ್ರೆ ಆ ಅನ್ನವನ್ನ ತಲೆಯ ಮೇಲೆ ಇಟ್ಟುಕೊಂಡ ತಟ್ಟೆಯ ಅನ್ನವನ್ನ ಅಥವಾ ಅನ್ನದ ತಟ್ಟೆಯನ್ನ ವಸಿಷ್ಠರ ಮುಂದೆ ಇಡ್ತಾರೆ ವಿಶ್ವಾಮಿತ್ರರು. ಇಟ್ರೆ ಅದು ಅಡಿಗೆ ಮಾಡಿದಾಗ ಹೇಗೆ ಬಿಸಿ ತಾಜಾ, ಹಾಗೆ ಆ ಅಡಿಗೆ ಅಷ್ಟು ರುಚಿಯಾದ ಬಿಸಿಯಾದ ಅಡಿಗೆ ಇತ್ತು. ಇದೆಲ್ಲ ಯಾರಿಗೆ ತಪಸ್ಸಿನ ಒಂದು ತತ್ವ ತಿಳಿದಿಲ್ಲ ಅವರಿಗೆ ಇದೆಲ್ಲ ಹಾಸ್ಯಾಸ್ಪದ, ಇದು ಅಸಂಭಾವಿತ. ತಪಸ್ಸು ಅನ್ನುವ ಒಂದು ತತ್ವ ಅದು ಈ ಭೌತಿಕ ಮಿತಿಗಳನ್ನ ಮೀರಿದ ಒಂದು ಅಂಶ ಅನ್ನುವುದನ್ನು ಅರ್ಥ ಮಾಡಿಕೊಂಡವರಿಗೆ ಇದು ಏನು ಆಶ್ಚರ್ಯವಲ್ಲ. ಬಿಸಿ ಬಿಸಿಯಾದ ಅನ್ನ ಮೊನ್ನೆ ಜನಿಸಿದ ಅವತಾರ ಮಾಡಿದ ಶ್ರೀಪಾದರಾಜರು ಊಟ ಮಾಡಿದ ಆಹಾರವನ್ನೆಲ್ಲ ಹೊರಗೆ ತೆಗೆದು ಹಸಿ ಮಾಡಿ ತೋರಿಸ್ತಿದ್ರು. ಪುರಂದರದಾಸರು ತಾವು ಉಂಡದ್ದನ್ನೆಲ್ಲ ಹಸಿ ಮಾಡಿ ಇಟ್ರಂತೆ. ಇಂಥ ತಪಸ್ವಿಗಳೆಲ್ಲ ನಾವು ಇತಿಹಾಸದಲ್ಲಿ ಕೇಳ್ತೇವೆ. ಹೀಗಿರುವಾಗ ಪೂರ್ವೇತಿಹಾಸದಲ್ಲಿ, ಇತಿಹಾಸ ಪೂರ್ವ ಕಾಲದಲ್ಲಿ ಮಹರ್ಷಿಗಳು ಸ್ವತಃ ವಿಶ್ವಾಮಿತ್ರರು ಇದನ್ನು ಮಾಡಿದ್ದು ಏನೂ ಆಶ್ಚರ್ಯವಲ್ಲ. ಹೀಗೆ ಆಗ ಗಾಲವರು ಅಧ್ಯಯನ ಮಾಡಿ ಎಲ್ಲ ಮುಗಿಸಿಕೊಂಡು ಸಮಾವರ್ತನವನ್ನು ಮಾಡಿಕೊಂಡು ಮನೆಗೆ ಹೋಗಬೇಕು ಅಂತ ಆಲೋಚಿಸಿದ್ದಾರೆ. ಆ ಸಂದರ್ಭದಲ್ಲಿ ವಿಶ್ವಾಮಿತ್ರರಿಗೆ ಕೇಳ್ತಾರೆ ಗಾಲವರು, ಗುರುಗಳೇ, ನಿಮಗೆ ನಾನು ಗುರುದಕ್ಷಿಣೆ ಕೊಡಬೇಕು, ಏನು ಕೊಡ್ಲಿ? ಆಗ ವಿಶ್ವಾಮಿತ್ರರು ಹೇಳ್ತಾರೆ, ಏನ್ ಕೊಡ್ತೀಯೋ ಮಹಾರಾಯ, ನೀನೊಬ್ಬ ಬಡವ, ನೀನೆಲ್ಲಿಂದ ಏನ್ ತರ್ತಿ? ನೀನು ಏನ್ ತರ್ಲಿಕ್ಕಾಗುವುದಿಲ್ಲ, ಬೇಕಾಗಿಲ್ಲ. ಇಲ್ಲಿಲ್ಲ, ನಾನು ಕೊಡ್ಬೇಕು ನಿಮಗೆ ದಕ್ಷಿಣೆ. ಯಾಕೆ ಕೊಡ್ತೀಯೋ ಮಹಾರಾಯ? ಗುರುಗಳು, ನಾನೇನೋ ವಿದ್ಯೆ ಕೊಟ್ಟಿದ್ದೀನಿ, ಕಲ್ತಿದ್ದಿ, ಮುಗಿದು ಹೋಯ್ತು, ಜ್ಞಾನಿಯಾಗಿದ್ದಿ, ಸಾಕು, ಸ್ವಕೃತೆಯನ್ನು ತುಷ್ಯೆ, ಹೋಗು ಅಂತ ಹೇಳಿ ಅವನಿಗೆ ಒತ್ತಾಯ ಮಾಡಿ ಕಳಿಸ್ತಾರೆ. ಹೋಗುವುದಿಲ್ಲ. ಇಲ್ಲಿಲ್ಲ, ನೀವೇನಾದ್ರೂ ಕೇಳಲೇಬೇಕು, ದಕ್ಷಿಣೆ ಬೇಡಲೇಬೇಕು, ನಾನು ಕೊಟ್ಟೇ ಆಗಬೇಕು. ಬಹಳ ಒತ್ತಾಯ ಮಾಡಿದಾಗ ಸಿಟ್ಟಿನಿಂದ, ಕೋಪದಿಂದ ವಿಶ್ವಾಮಿತ್ರರು ಅವರಿಗೆ ಹೇಳ್ತಾರೆ, 800 ಕುದುರೆಗಳನ್ನು ತಂದುಕೊಡಬೇಕು. ಯಾವ ಕುದುರೆಗಳು? ಬೆಳ್ಳಗಿವೆ, ನಖಶಿಖಾಂತ ಬೆಳ್ಳಗಿವೆ, ಕೇವಲ ಬಲಗಿವಿ ಮಾತ್ರ ಕಪ್ಪು, ಬಲಗಿವಿ ಮಾತ್ರ ಕಪ್ಪಿರಬೇಕು, ಇಡೀ ಬೆಳ್ಳಗಿರಬೇಕು. ಇಂಥ ಉತ್ತಮವಾದಂತಹ ಕುದುರೆಯನ್ನ ತಂದುಕೊಡು ಅವರಿಗೆ ಹೇಳ್ತಾರೆ. ನೋಡಿ, ನಿರ್ಬಂಧದ ಪರಿಣಾಮ ಏನಾಗತ್ತೆ ಅಂತನ್ನೋದು. ನಿರ್ಬಂಧದ ಪರಿಣಾಮವನ್ನು ಹೇಳುವುದಕ್ಕೆ ಹೊರಟ ಈ ಕಥೆ ಇದು ಪರ್ಯವಸಾನವಾಗುವಾಗ, ಮುಗಿಯುವಾಗ ಮತ್ತೊಂದು ತತ್ವವನ್ನ, ನೀತಿಯನ್ನು ಹೇಳಿ ಮುಗಿಯತ್ತೆ. ಬಹಳ ರೋಚಕವಾದ ಸುಂದರವಾದ ಕಥೆ. ಸ್ವಲ್ಪ ಸಂಕೋಚವಾಗತ್ತೆ, ಮುಜುಗರವಾಗತ್ತೆ ಮಧ್ಯದಲ್ಲಿ. ಆಗ ಅವರು ಹೋಗ್ತಿರ್ತಾರೆ, ನೋಡ್ತಾರೆ. ಆಗ ಗರುಡನ ಭೇಟಿಯಾಯಿತು. ತಾವು ದೇವರ ಧ್ಯಾನ ಮಾಡ್ತಾರೆ, ಪರಮಾತ್ಮನಿಗೆ ಶರಣ ಹೊಡ್ತಾರೆ. ಇಂಥದ್ದು ಬೇಕಾಗಿದೆ ಭಗವಂತ, ಹೇಗೆ ನನಗೆ ಸಿಕ್ಕೀತು? ಆಗ ಪರಮಾತ್ಮನ ವಾಹನನಾದ ಗರುಡನನ್ನ ಪರಮಾತ್ಮ ಕೊಟ್ಟು ಕಳಿಸ್ತಾನೆ. ಗರುಡ ಬಂದು ಗಾಲವರನ್ನ ಹೆಗಲ ಮೇಲೆ ಹೊತ್ತು ಅವರನ್ನ ಕರೆದುಕೊಂಡು ಪೂರ್ವ ದಿಕ್ಕಿನ ಮಹಿಮೆಯನ್ನೆಲ್ಲ ಹೇಳಿದ. ದಕ್ಷಿಣ ದಿಕ್ಕಿನ ಮಹಿಮೆ, ಪಶ್ಚಿಮ ದಿಕ್ಕಿನ ಮಹಿಮೆ, ಉತ್ತರ ದಿಕ್ಕಿನ ಮಹಿಮೆ, ಹೀಗೆ 4 ದಿಕ್ಕುಗಳ ಶಬ್ದದ ಅರ್ಥ ಮತ್ತು ಅಲ್ಲಿರುವಂತಹ ಸಂಗತಿಗಳು ಹಾಗೂ ಆ ದಿಕ್ಕಿನ ವೈಭವ, ಅದರ ಮಾಹಾತ್ಮ್ಯ, ಇದನ್ನೆಲ್ಲ ವಿವರಣೆ ಮಾಡಿದ. ಗಾಲವರಿಗೆ ನಾರದರು ಗರುಡ ಇದನ್ನೆಲ್ಲ ಹೇಳಿದಾಗ ಸಂತೋಷಪಟ್ಟ. ಆದರೆ ಕೊನೆಗೆ ಎಲ್ಲ ಮುಗಿತು. ಆದರೆ ಕುದುರೆ ಸಿಕ್ಕಿಲ್ಲ. ಎಲ್ಲ ಜಾಗ್ರಫಿ ಜ್ಞಾನವಾಯಿತು, ತಗೊಂಡೇನ್ ಮಾಡೋದು? ಈಗ ಬೇಕಾದದ್ದು ಗುರುದಕ್ಷಿಣೆ ಕೊಡಬೇಕಾಗಿದೆ, ಜಾಗ್ರಫಿ ಅಲ್ಲ. ಹಾಗಾಗಿ ಕುದುರೆ ಸಿಕ್ಕಿಲ್ಲ ಅಂತ ಒದ್ದಾಡ್ತಾ ಇದ್ದಾನೆ, ಏನ್ ಮಾಡ್ಲಿ ಅಂತ. ಕ್ರಮಮಾಣಸ್ಯತೆ ರೂಪಂ, ನೀನು ನನ್ನ ಹೆಗಲೇರು, ನಾನೆಲ್ಲಾದ್ರೂ ಕರ್ಕೊಂಡು ಹೋಗ್ತೀನಿ, ನೋಡೋಣ ಅಂತಂದ್ರೆ ಗರುಡನ ಹೆಗಲೇರಿ ಹೋಗ್ತಾ ಇರುವಾಗ ಗಾಲವರಂತಾರೆ, ನೀನು ಬೆಂಕಿಯೋ ಗರುಡನೋ ಗೊತ್ತಾಗುವುದಿಲ್ಲ. ನೀನು ಹಾರುವಾಗ ಇಷ್ಟು ವೇಗದಿಂದ ಹಾರ್ತೀಯಲ್ಲ, ಹಾರುವಾಗ ನಿನ್ನ ಮೈಯಿಂದ ಬೆಂಕಿ ಚಿಮ್ಮತ್ತೆ. ಆ ಹೊಮ್ಮುವ ಬೆಂಕಿಯನ್ನು ಕಂಡಾಗ ನನ್ನ ಕಣ್ಣಿಗೆ ಕತ್ತಲು ಬರ್ತದೆ. ಆ ಬೆಂಕಿ ಮಾತ್ರ ಕಾಣ್ತದೆ, ನಿನ್ನ ದೇಹವೇ ಕಾಣ್ತಾ ಇಲ್ಲ. ಸೂರ್ಯನಂತೆ ಪ್ರಕಾಶಮಾನ ನೀನು, ಅದ್ಭುತವಾದ ರೂಪ. ದಯವಿಟ್ಟು ಗರುಡ ನಿಧಾನವಾಗಿ ಹೋಗು, ಈ ವಿಮಾನಕ್ಕೆ ನಿಧಾನವಾಗಿ ಹೋಗು ಅಂತ ಬಿದ್ದುಬಿಡ್ತದದು.
ಆದರೆ ಗರುಡನಿಗೆ ಹೇಳಿದ್ರೆ ಸಾಧ್ಯವಿದೆ. ಶನೈಸ್ಸ ಯಾತು ಶನೈಸ್ಸ ಸತು ಭವಾನ್ ಯಾತು ಬ್ರಹ್ಮವಧ್ಯ ಮನುಸ್ಮರನ್. ನೀನು ಬಹಳ ವೇಗದಿಂದ ಹೋದಿಯಾದರೆ ನಾನು ಬಿದ್ದು ಬಿಡ್ತೇನೆ, ಸತ್ತು ಬಿಡ್ತೇನೆ, ಬ್ರಹ್ಮಹತ್ಯಾ ದೋಷ ಬರ್ತದೆ ನಿನಗೆ. ಆದ್ದರಿಂದ ನಿಧಾನಕ್ಕೆ ಹೋಗು. ನ ದೃಶ್ಯತೆ ರವಿಸ್ತಾವತ ನದಿಶೋ ನಚ ಖಗ. ಆಕಾಶ ಕಾಣ್ತಾ ಇಲ್ಲ, ಎಲ್ಲಾ ಕಡೆಗೆ ಬೆಂಕಿ, ದಿಕ್ಕು ತೋರ್ತಾ ಇಲ್ಲ, ಯಾವ ಕಡೆಗೆ ಹೋಗ್ತಾ ಇದ್ದೀವಿ ಅಂತ ಅರ್ಥವಾಗ್ತಾ ಇಲ್ಲ. ಸೂರ್ಯ ಕಾಣ್ತಾ ಇಲ್ಲ, ಸೂರ್ಯನ ಪ್ರಕಾಶವನ್ನು ಮಿಕ್ಕುವಂತಹ ಮೀರುವ ಕಾಂತಿ ನಿನದು. ಹಾಗಾಗಿ ಸೂರ್ಯನ ತೇಜಸ್ಸಿನ ಮುಂದೆ ದೀಪ ಹಚ್ಚಿದರೆ ಹೇಗೆ ದೀಪ ಕಾಣುವುದಿಲ್ಲ, ಹಾಗೆ ಗರುಡನ ತೇಜಸ್ಸಿನ ಮುಂದೆ ಆ ಸೂರ್ಯನ ತೇಜಸ್ಸು ಕುಗ್ಗಿ ಹೋಗ್ತಾ ಇದೆ, ಕುಂದಿ ಹೋಗ್ತಾ ಇದೆ. ನದೃಶ್ಯತೆ ರವಿಸ್ತಾವತ ತಮಗೆ ಮತ್ತು ಪಶ್ಯಾಮಿ. ಬರೀ ಕತ್ತಲು ಕಾಣ್ತಾ ಇದೆ ಉಳಿದ ಕಡೆಗೆ. ಯಾಕೆಂದ್ರೆ ಇದು ಬೆಂಕಿ, ಭುಗಿಲೆದ್ದ ಬೆಂಕಿ. ಅದನ್ನು ನೋಡುವಾಗ ಉಳಿದೆಲ್ಲ ಕಡೆಗೆ ಕತ್ತಲು, ಕಪ್ಪು. ಹಾಗಾಗಿ ಶರೀರಂತೇನ ಲಕ್ಷ್ಯೆ, ನಿನ್ನ ಶರೀರ, ನಿನ್ನ ಚುಂಚು ಎಲ್ಲಿ, ನಿನ್ನ ರೆಕ್ಕೆಯಲ್ಲಿ, ನಿನ್ನ ಪುಚ್ಚ ಎಲ್ಲಿ, ನಿನ್ನ ಕಾಲೆಲ್ಲಿ ಕಾಣ್ತಾ ಇಲ್ಲ, ಏನು ಕಾಣ್ತಾ ಇಲ್ಲ. ಮಣಿಯವ ಜಾತ್ಯವು ಪಶ್ಯಾಮಿ. ನೀನು ಆಗಾಗ ನಿನ್ನ ಮುಖವನ್ನು ತಿರುಗಿಸಿದಾಗ ನಿನ್ನ ಕಣ್ಣಿನ ಹೊಳಪೇನಿದೆಯಲ್ಲ, ಆ ಕಣ್ಣಿನ ಹೊಳಪು ಮಾತ್ರ ನನಗೆ ಕಾಣ್ತಾ ಇದೆ. ಅದೊಂದು ತೇಜಸ್ಸು, ನಿನ್ನ ಮೈಯ ಬೆಂಕಿಯ ತೇಜಸ್ಸು, ಈ ಎರಡೇ ನನಗೆ ಕಾಣ್ತಾ ಇದೆ. ಇಂಥ ಅವಸ್ಥೆಯಲ್ಲಿದ್ದೀನಿ ನಾನು. ಏನು ಗರುಡನ ವರ್ಣನೆ ನೋಡಿ, ಅದ್ಭುತವಾದ ಸೂರ್ಯನ ಪ್ರಕಾಶವನ್ನು ಮೀರುವ ಅದ್ಭುತವಾದ ತೇಜಸ್ಸನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಅನುಭವಿಸಿದ್ದನ್ನು ಹೇಳ್ತಾ ಇದ್ದಾರೆ ಗಾಲವರು. ಫಸ್ಟ್ ಹ್ಯಾಂಡ್ ಇನ್ಫಾರ್ಮೇಶನ್. ಶರೀರಂತು ನ ಪಶ್ಯಾಮಿ ತವ ಚೈವಾತ್ಮನಶ್ಚ ಪದೇ ಪದೇ ತು ಪಶ್ಯಾಮಿ ಶರೀರಾದ ಅಗ್ನಿಮುತ್ಥಿತಂ. ಹೆಜ್ಜೆ ಹೆಜ್ಜೆಗೆ ನಿನ್ನ ಮೈಯಿಂದ ಉರಿದು ಬೀಳುವ ಬೆಂಕಿಯನ್ನ ನಾನು ಕಾಣ್ತಾ ಇದ್ದೀನಿ. ಗುರವೇ ಸಂಶುತಾನೀಹ. ಎಲ್ಲ ಸಂತೋಷ, ನನ್ನೆಲ್ಲಾದ್ರೂ ಬಿಟ್ಬಿಡಪ್ಪ. ನಾನು ಗುರುಗಳಿಗೆ 800 ಆಕಳಗಳನ್ನು ಇದು ಕುದುರೆಗಳನ್ನು ಕೊಡಬೇಕು ಅಂತ ಹೇಳಿ ಪ್ರತಿಜ್ಞೆ ಮಾಡಿ ಬಂದಿದ್ದೀನಿ. ಅದಂತೂ ಸಿಕ್ಕಿಲ್ಲ. ಆದ್ದರಿಂದ ನಾನು ಇನ್ನು ಜೀವಿತ ತ್ಯಾಗೇ ದೃಷ್ಟ ಮಾರ್ಗ, ಇನ್ನು ಜೀವನವನ್ನು ಬಿಟ್ಟು ಬಿಡಬೇಕು. ಗುರುಗಳಿಗೆ ಕೊಟ್ಟ ವಚನವನ್ನ ಪಾಲಿಸ್ಲಿಕ್ಕಾಗುವುದಿಲ್ಲ ಅಂದ್ರೆ ಪ್ರಯೋಜನವೇನು? ಬದುಕೇನು ಪ್ರಯೋಜನವಿಲ್ಲ. ಆದ್ದರಿಂದ ನಾನು ಜೀವನವನ್ನ ತೆಗೆದುಹಾಕುವುದಕ್ಕೆ, ಸತ್ತು ಹೋಗುವುದಕ್ಕೆ ನಾನು ಸಿದ್ಧನಾಗಿದ್ದೀನಿ. ಮಹಾರಾಯ, ನನ್ನನ್ನು ಬಿಟ್ಬಿಡು, ಸಾಕ್, ನನ್ನನ್ನು ಇಳಿಸು. ನೈವ ಮೇಸ್ತಿ ಧನಂ ಕಿಂಚಿತ. ನನ್ನ ಹತ್ರ ಹಣ ಇಲ್ಲ. ನಧನೇನ್ ಅನ್ವಿತ ಸಕ ಸುಹೃತ. ನನ್ನ ಗೆಳೆಯರು ಯಾರೆಲ್ಲ ಧನಿಕರು. ಇನ್ನು ನನಗೆ ಹಣ ಸಿಕ್ಕೀತು ಹೇಗೆ? ನಾನು ಅಷ್ಟು ಕುದುರೆಗಳನ್ನು ಖರೀದಿ ಮಾಡೇನು ಹೇಗೆ? ಆ ಕುದುರೆಗಳು ಯಾರು ಕೊಟ್ಟಾರೋ ನನಗೆ? ಗುರುಗಳ ಈ ರಣಭಾರವನ್ನು ನಾನು ತೀರಿಸುವುದು ಹೇಗೆ ಸಾಧ್ಯ? ನಚಾಪಿ ಕೃತ್ರಿಮ ಕಾಲೋ ಹಿ ಪರಮೇಶ್ವರ ಕಿಮಹಂ ಪೂರ್ವಮೇವೇಹ ಭವತಾನಾಭಿಚೋದಿತ. ಅಯ್ಯೋ ಮಹಾರಾಯ, ಇಷ್ಟ್ಯಾಕೆ ನೀನು ಹೇಳ್ತಾ ಇದ್ದಿ? ನೀನು ಮೊದಲೇ ಹೇಳಿದ್ರೆ ನಾನೆಲ್ಲ ವ್ಯವಸ್ಥೆ ಮಾಡ್ತಾ ಇದ್ದೇನಲ್ಲ ಅಂತ ಗರುಡ ಹೇಳಿ, ನಡಿ ಹೋಗೋಣ ತಿರುಗಿ. ಈ ದಿಕ್ಕಿಗೆ ಹೋಗಬೇಕು ಅಂತ ಅನ್ನುವುದಕ್ಕಾಗಿ ನಾನು ಆ ದಿಕ್ಕುಗಳ ಮಹಿಮೆ ಹೇಳಿದೆ, ಕರ್ಕೊಂಡು ಹೊತ್ತು ನಿನ್ನನ್ನು ಹೊಂಟೆ. ಆದರೆ ಹಾಗೆಲ್ಲ ಬೇಡ, ನಿನಗೆ ಬೇಕಾದದ್ದು ಕುದುರೆ ಅಲ್ಲ, ನಡಿ ಹೋಗೋಣ. ಋಷಭಸ್ಯ ತತಶೃಂಗಂ ನಿಪಾತ್ಯ ದ್ವಿಜಪಕ್ಷಿಣೋ ಶಾಂಡಿಲೀಂ ಬ್ರಾಹ್ಮಣೀಂ ತತ್ರ. ಋಷಭ ಎಂಬಂತಹ ಒಂದು ಪರ್ವತ, ಆ ಪರ್ವತದ ಮೇಲೆ ಇಳಿದ. ಇದು ಬಹಳ ವಿಚಿತ್ರವಾಗಿದೆ ಈ ಕಥೆ. ಮುಂದಿಂದು 1, 2 ಕಥೆಗಳು ಬಹಳ ವಿಚಿತ್ರವಾಗಿದೆ. ಕೇಳುವುದಕ್ಕೆ ಸಾವಧಾನವಾಗಿ ಕೇಳ್ಕೋಬೇಕು, ಅದರ ಅರ್ಥವನ್ನು ಸರಿಯಾಗಿ ತಿಳ್ಕೋಬೇಕು. ಕೆಲವು ಮಾತುಗಳನ್ನ, ಹೆಚ್ಚಿನ ಮಾತುಗಳನ್ನ, ಅನುಭವದಲ್ಲಿ ಇಲ್ಲದ ಮಾತುಗಳನ್ನ ಒಪ್ಪಿಕೊಳ್ಳಬೇಕು. ಅವುಗಳಾದಾಗ ಈ ಕಥೆ ಮುಂದೆ ಸಾಗತ್ತೆ. ಇಲ್ಲದಿದ್ರೆ ಕಥೆ ನಿಂತೋಗತ್ತೆ. ಬಹಳ ವಿಚಿತ್ರವಾಗಿದೆ. ಋಷಭ ನಾಮಕವಾದಂತಹ ಒಂದು ಪರ್ವತ, ಆ ಪರ್ವತದ ಶೃಂಗದ ಮೇಲೆ ಬಂದು ಗರುಡ ಕೂತ್ಕೊಂಡ. ಕೂತಾಗ ಅಲ್ಲಿ ಶಾಂಡಿಲಿ ಅಂತನ್ನುವಂತಹ ಒಬ್ಬ ಬ್ರಾಹ್ಮಣಿ ಹೆಣ್ಣು ಮಗಳು, ಆ ಹೆಣ್ಣು ಮಗಳಿಗೆ ನಮಸ್ಕಾರ ಮಾಡಿದ. ಗಾಲವನ್ನು ಪೂಜೆ ಮಾಡಿದ. ಮಹಾತಾಯಿ ಅಂದ್ರೆ ಇನ್ನೇನಲ್ಲ, ಮುತ್ತೈದೆ, ಒಳ್ಳೆ ತಪಸ್ವಿನಿ, ಪತಿವ್ರತೆ, ಬಹಳ ಶುದ್ಧ ಪತಿವ್ರತೆ. ಹಾಗಾಗಿ ಅವಳಿಗೆ ನಮಸ್ಕಾರ ಮಾಡಿದರು ಇಬ್ರು. ಸಿದ್ಧವನ್ನಂ ಅವಳು ಮಾಡಿದ ಅಡಿಗೆ, ಪವಿತ್ರವಾದ ಅಡಿಗೆಯನ್ನ ಊಟಕ್ಕೆ ಹಾಕಿದರು. ಗರುಡನು ಊಟ ಮಾಡಿದ, ಗಾಲವನು ತಿಂದ, ಊಟ ಮಾಡಿದ. ಭುಕ್ತ್ವಾ ತೃಪ್ತರಾಗಿ ಭೂಮಿಯಲ್ಲಿ ಮಲಗಿದರು. ತವು ಅನುಮೋಹಿತವು. ಆಗ ಅವರಿಗೆ ಮಂಪರು ಬಂತು, ಝಂಪು ಬಂತು, ಮಲಗಿದರು. ಆಗ ಅವರಿಗೆ ಮೋಹವೂ ಬಂತು ಗರುಡನಿಗೆ. ಗ್ರಹೀತುಂ ಹಿ ಮನಶ್ಚಕ್ರೆ.
ಅವಳನ್ನ ಎತ್ತಿ ಹಾರಿಸಿ ಒಯ್ಯೋಣ ಅಂತ ಮನಸ್ಸು ಬಂತು ಗರುಡನಿಗೆ. ಅವನನ್ನು ಎತ್ತಿ ಒಯ್ಯಬೇಕು ಅವಳನ್ನ ಅಂತ ಮನಸ್ಸು ಬಂತು. ಮನಸ್ಸು ಬಂದ 2ನೇ ಕ್ಷಣಕ್ಕೆ ಆದದ್ದೇನು ಅಂತಂದ್ರೆ, ಇಂಥ ಗರುಡ, ಬೆಂಕಿ ಕಾರುವ, ಸೂರ್ಯನನ್ನು ಮೀರುವಂತಹ ಬೆಂಕಿ ಕಾರುವ ಗರುಡ ಪಚ್ಚೆಯಾದ ಮಾಂಸದ ಪಿಂಡನಾಗಿ ಬಿದ್ದ. ಪುಚ್ಛ ಇಲ್ಲ, ಕಾಲಿಲ್ಲ, ರೆಕ್ಕೆ ಇಲ್ಲ, ಚುಂಚಿಲ್ಲ, ಮುಖ ಇಲ್ಲ, ತಲೆ ಇಲ್ಲ, ಏನಿಲ್ಲ, ಮಾಂಸದ ಪಿಂಡವಾಗಿ ಬಿದ್ದ. ಬೇಯಿಸಿದ ಮಾಂಸದ ಪಿಂಡ ಇರುತ್ತಲ್ಲ, ಬದನೆಕಾಯಿ, ಹಾಗೆ ಬಿದ್ದ. ಮಾಂಸ ಪಿಂಡೋಪಮೋ ಭೂತ್ಸಹ ಮುಖ ಪಾದಾನ್ವಿತ ಖಗಃ. ಮುಖ ಪಾದ ಇದೆ. ಗಾಲವಸ್ತಂತು ತಥಾ ದೃಷ್ಟ ವಿಮನಃ. ಗರುಡನನ್ನು ನೋಡ್ತಾರೆ, ಒಂದು ಮುದ್ದೆಯಾಗಿ ಬಿದ್ದಾನೆ. ಒಂಥ ಗರುಡ, ಬೆಟ್ಟದಷ್ಟು ಗಾತ್ರದ ದೊಡ್ಡ ಗರುಡ ಮುದ್ದೆಯಾಗಿ ಬಿದ್ದಾನೆ. ನೋಡಿ ಗಾಬರಿಯಾದ ಗಾಲವ, ಭಯಗೊಂಡ. ಮಹಾರಾಯ, ಏನೋ ಖಿನ್ನತೆ ಮನಸಾಧ್ಯಾತಂ, ಏನ್ ತಪ್ಪು ಆಲೋಚನೆ ಮಾಡಿ ಹೇಳು. ಯಾವ ತಪ್ಪು ಮನಸ್ಸ ನೀನು ಮಾಡಿದ್ದಕ್ಕಾಗಿ ಈ ವಿಧವಾದ ಅನರ್ಥ ನಿನಗಾಗಿದೆ? ಗರುಡ, ಏನಾದ್ರೂ ಮನಸ್ಸಿನಿಂದ ನೀನು ವ್ಯಭಿಚಾರ ಮಾಡಿರ್ಬೇಕು, ಅನ್ಯಾಯ ಮಾಡಿರ್ಬೇಕು, ಅಪಚಾರ ಮಾಡಿರ್ಬೇಕು, ಯಾರನ್ನಾದ್ರೂ ನಿನ್ನ ಮನಸ್ಸಿನಿಂದ ನಿಂದೆ ಮಾಡಿರ್ಬೇಕು, ಅದಕ್ಕಾಗಿ ನಿನ್ನ ಅವಸ್ಥೆ ಹೀಗಾಗಿದೆ. ಇದು ಬಹಳ ವಿಚಿತ್ರವಾಗಿದೆ. 1-2 ಮಾತುಗಳನ್ನು ನಾವು ತಿಳ್ಕೋಬೇಕು. ನಾವು ಎಷ್ಟು ಕೆಟ್ಟ ವಿಚಾರ ಮಾಡಿದ್ರೂ ನಮಗೆ ಅನರ್ಥವಾಗುವುದಿಲ್ಲ. ಯಾಕೆಂದ್ರೆ ದೇವರಿಂದ ನಾವು ಅಷ್ಟು ದೂರವಾಗಿದ್ದೇವೆ. ಗರುಡ, ಅರ್ಜುನ, ಇಂಥವರು ಸ್ವಲ್ಪ ತಪ್ಪು ಮಾಡಿದರೂ ಕೂಡ ತಕ್ಷಣಕ್ಕೆ ಭಗವಂತ ಮೇಲಿನಿಂದ ಏಟು ಹಾಕ್ತಾನೆ, ಅವರಿಗೆ ಶಿಕ್ಷೆ ಕೊಟ್ಟು ಬಿಡ್ತಾನೆ. ಶಿಕ್ಷೆ ಕೊಟ್ಟು ಅವರನ್ನು ದಾರಿಗೆ ತರ್ತಾನೆ. ಇದು ದೇವರ ಸ್ವಭಾವ. ಪ್ರೀತಿರ್ಮಹತ್ತೇವ ಯತೋರ್ಜುನಸ್ಯ. ಭಗವಂತನಿಗೆ ಅರ್ಜುನನ ಮೇಲೆ ತುಂಬ ಪ್ರೀತಿಯಂತೆ. ಹಾಗಾಗಿ ಆ ಅರ್ಜುನನಿಗೆ ತಕ್ಷಣಕ್ಕೆ ಬುದ್ಧಿ ಕಲಿಸುವುದಕ್ಕಾಗಿ ಭಗವಂತ ಅನಂತಾಸನಕ್ಕೆ ಕರೆದೊಯ್ದ ಅಂತ ಕೇಳ್ತೇವೆ. ಇದೆಲ್ಲ ಮಾತು, ಅಹಂಕಾರದ ಮಾತು. ನಾವು ಅವರಿಗಿಂತಲೂ ನಾವು 100 ಸಲ ಅಹಂಕಾರದ ಮಾತುಗಳನ್ನು ಆಡ್ತೇವೆ. ಆದರೆ ನಮಗೇನಾಗುವುದಿಲ್ಲ. ಯಾಕಾಗುವುದಿಲ್ಲ ಅಂದ್ರೆ ನಾವು ದೇವರಿಂದ ಅಷ್ಟು ದೂರ ಇದ್ದೇವೆ. ಯಾರು ಯಾರಿಗೆ ಹತ್ತರವೋ ಅವರು ಹಿರಿಯರು ಅವರಿಗೆ ಶಾಸನವನ್ನು ಮಾಡ್ತಾರೆ, ದಂಡನವನ್ನು ಮಾಡ್ತಾರೆ. ದಂಡ್ಯನಾದವ ತಪ್ಪೇನ್ ತಿಳಿತಾನೆ, ನನ್ನನ್ನು ದಂಡನ ಮಾಡಿದ್ರು, ಆದ್ದರಿಂದ ಇವರು ನನ್ನ ಮೇಲೆ ಪ್ರೀತಿ ಮಾಡುವುದಿಲ್ಲ ಅಂತ ಭಾವಿಸ್ತಾನೆ. ಅದಕ್ಕೆ ವಿಪರೀತವಾಗಿದೆ. ಇದಕ್ಕೆ ಶೃಂಗಿಗೆ ಅವರ ತಂದೆ ಶಮೀಕ ಋಷಿಗಳು ಹೇಳ್ತಾರೆ, ವಾಚ್ಯ ಪುತ್ರೋ ಭವೇದಿತಿ. ಮಗನನ್ನ ನಿಂದೆ ಮಾಡ್ಬೇಕು, ಬೈಬೇಕು, ಅವನ ಸ್ತೋತ್ರ ಮಾಡಬಾರದು, ಬೈಬೇಕು, ಅವನನ್ನ ಚಂದಾಗಿ ಹಿಡಿದು ಬೈಬೇಕು. ಯಾಕೆ ಅಂದ್ರೆ ಗುಣವತ್ತರ ಸ್ಯಾತ್, ಯಥಾ ಸ್ಯಾತ್ ಗುಣವತ್ತರ, ಹೆಚ್ಚು ಗುಣವಂತನಾಗಬೇಕು ಅಂತನ್ನುವ ಕಾರಣಕ್ಕಾಗಿ ಬೈಗಳಿರುತ್ತೆ. ಪ್ರೀತಿಯ ಜನ ಬೈಯುವುದು ಕೆಟ್ಟಾಗಲಿ ಅಂತನ್ನುವುದಕ್ಕಾಗಲ್ಲ, ಅನರ್ಥವಾಗಲಿ ಅಂತನ್ನುವುದಕ್ಕಲ್ಲ. ತೆಗಳಿ ಅವನ ಯಶೋಹಾನಿ ಅಥವಾ ಧೈರ್ಯ ಹಾನಿ ಮಾಡಬೇಕು ಅಂತನ್ನುವುದಕ್ಕಾಗಲ್ಲ. ಹಾಗೆ ಇಲ್ಲಿ ತಕ್ಷಣಕ್ಕೆ ಗರುಡನಿಗೆ ಹೀಗೆ ಅವಸ್ಥೆ ಬಂದಿದೆ. ಇಲ್ಲಿ ಮತ್ತೊಂದು ತತ್ವವನ್ನು ತಿಳ್ಕೋಬೇಕು. ಗರುಡ ಅಪರೋಕ್ಷ ಜ್ಞಾನಿ, ವಿಷ್ಣುವಿನ ದೂತ, ವಿಷ್ಣುವಿನ ಪರಮ ಭಕ್ತ, ಮಹಾದೇವತೆ. ಇಂಥ ಗರುಡನಿಗೆ ಈ ಅವಸ್ಥೆ ಬಂತೆ ಇಷ್ಟು ಸಣ್ಣ ಒಂದು ಅಪಚಾರ ಮಾಡಿದ್ದಕ್ಕೆ ಅಂತ ಮನಸ್ಸಿಗೆ ತೋರ್ತದೆ. ಭಗವಂತ ಈ ತರಹ ವ್ಯವಸ್ಥೆ ಮಾಡಿದ್ದಾನೆ. ಭಗವಂತ ಒಬ್ಬ ಗರ್ಭಿಣಿ ವಧನೋದಾರ್ಥಂ, ಗರ್ಭಿಣಿಯ ವಧವನ್ನ ಮಾಡಿದರು ರುದ್ರದೇವರು. ಆ ರುದ್ರದೇವರು ಗರ್ಭಿಣಿಯ ವಧವನ್ನು ಮಾಡಿದ್ದಕ್ಕಾಗಿ ಅವರಿಗೇನು ಹೇಳಿದ ಅಂದ್ರೆ, ನೀನು ಪಿಶಾಚ ರೂಪದಲ್ಲಿ ನೀನು ತಿರುಗ್ತಾ ಇರು, ಪಿಶಾಚ ಚರ್ಯಾವನ್ನು ಮಾಡು ಅಂತ ಭಗವಂತ ಆಜ್ಞೆ ಮಾಡಿದ. ಭಾಗವತ ತಾತ್ಪರ್ಯದಲ್ಲಿ ಶ್ರೀಮದ್ ಆಚಾರ್ಯರು ಈ ಮಾತನ್ನು ಹೇಳ್ತಾರೆ, ಬಹಳ ಮಹತ್ವದ್ದು. ಗರ್ಭಿಣಿ ವಧನೋದಾರ್ಥಂ ಅಂತನ್ನುವ ಮಾತು ಅಂದ್ರೆ ಗರ್ಭಿಣಿ ಸ್ತ್ರೀಯ ಮಹಿಮೆಯನ್ನ ಹೇಳುವುದಕ್ಕಾಗಿ ರುದ್ರದೇವರಿಗೂ ಈ ವಿಧವಾದಂತಹ ದಂಡವನ್ನು ಮಾಡಿದ ವಿಷ್ಣು ಅನ್ನೋದು ಇಲ್ಲಿ ಮುಖ್ಯವಾಗಿರುವ ತತ್ವ. ಗರ್ಭಿಣಿ ವಧವನ್ನು ಮಾಡಿದ್ದಕ್ಕೆ ರುದ್ರದೇವರಿಗೆ ಏನಾಗಬೇಕಾಗಿಲ್ಲ, ಬಹಳ ದೊಡ್ಡ ಪಾಪ ಬರುವುದಿಲ್ಲ, ಬಂದರೂ ಅತಿ ಸ್ವಲ್ಪವಾದ ಪಾಪ. ಆ ಸ್ವಲ್ಪವಾದ ಪಾಪವು ಕದಾಚಿತ್ ಮೋಕ್ಷದಲ್ಲಿ ಉನ್ನಾಹವನ್ನ, ಸುಖದ ಉನ್ನಾಹವನ್ನ ಕಡಿಮೆ ಮಾಡಿಯಿತು. ಅದಕ್ಕಿಂತಲೂ ಹೆಚ್ಚಿನ ಅನರ್ಥವನ್ನು ಇಲ್ಲಿ ಇಹದಲ್ಲಿ ಮಾಡುವುದಕ್ಕೆ ಕಾರಣವೇನಿಲ್ಲ. ಮಹಚ್ಚೇದ್ ವೃತ್ರಹತ್ಯಾಧಿಪತ ಇತ್ಯಾದಿ ಶಾಸ್ತ್ರ ಬಹಳ ತುಂಬ ಸೂಕ್ಷ್ಮವಾಗಿ ವಿಮರ್ಶೆ ಮಾಡಿದೆ. ಬಹಳ ಸೂಕ್ಷ್ಮವಾಗಿದೆ ಈ ತತ್ವ. ಹಾಗಾಗಿ ಇಷ್ಟು ಅಗ್ಗವಾಗಿ ಸುಲಭವಾಗಿ ನಾವು ರುದ್ರ, ಗರುಡ ಈ ಎಲ್ಲ ದೇವತೆಗಳ ವಿಮರ್ಶೆಯನ್ನು ಮಾಡಲಿಕ್ಕಾಗುವುದಿಲ್ಲ. ಇರಲಿ, ಅಂತೂ ಗರುಡ ಒಂದು ಹೆಣ್ಣನ್ನ
ಯಾರಾದರೂ ಬಯಸಿದರೆ ಅವರಿಗೆ ಆಗುವ ಅನರ್ಥ ಏನು ಅನ್ನುವುದನ್ನ ತನ್ನ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡಿಕೊಂಡಂತೆ ತೋರಿಸಿಕೊಡ್ತಾನೆ. ಇಲಿಯ ಮೇಲೆ ಅಥವಾ ಕಪ್ಪೆಯ ಮೇಲೆ ಪ್ರಯೋಗವನ್ನು ಮಾಡುವುದೆಲ್ಲ ನೋಡಿ ಹಾಗೆ ಇಲ್ಲಿ ತನ್ನ ಮೇಲೆ ತಾನು ಹೆಣ್ಣಿನ ಅಪೇಕ್ಷೆಯನ್ನು ಮಾಡಿದವನಿಗೆ ಆಗುವ ಅನರ್ಥ ಏನು ಗರುಡನಿಗೆ ಆಯಿತು ನೋಡಿ. ಹೀಗೆ ಅದಕ್ಕಾಗಿ ಗರುಡ ತೋರಿಸಿದ್ದು. ಇದು ಗರುಡನಿಗೆ ಏನು ಅನರ್ಥವಾಗಬೇಕಾಗಿಲ್ಲ, ಅವನು ತಾನಾಗೆ ತಾನು ಒಪ್ಪಿಕೊಂಡ ಸ್ವೀಕಾರ ಮಾಡಿದ್ದು. ಅಥವಾ ಇದರ ಜೊತೆಗೆ ಇನ್ನೊಂದು ನಿಮಿತ್ತವನ್ನು ಆಚಾರ್ಯರು ಹೇಳ್ತಾರೆ. ಆಚಾರ್ಯರು ಎಲ್ಲ ಸನ್ನಿವೇಶಕ್ಕೂ ಕೂಡ ಒಂದು ವ್ಯವಸ್ಥಿತವಾದ ಪರಿಕಲ್ಪನೆಯನ್ನು ಕೊಟ್ಟಿದ್ದಾರೆ, ಬಹಳ ವ್ಯವಸ್ಥಿತವಾಗಿದೆ. ಆಚಾರ್ಯರ ಸಿದ್ಧಾಂತದಲ್ಲಿ ವ್ರಣಹೇತುರ್ ಯಥಾ ರಣಃ ಅಂತಾರೆ. ಅಂದ್ರೆ ಒಬ್ಬ ಯುದ್ಧಕ್ಕೆ ಹೋಗ್ತಾನೆ, ಯುದ್ಧಕ್ಕೆ ಹೋದಾಗ ಒಂದು ಅಸ್ತ್ರ ಪ್ರಹಾರದಿಂದ ಅವನಿಗೆ ಗಾಯವಾಗತ್ತೆ. ಗಾಯ ಯಾಕಾಯಿತು? ಅಸ್ತ್ರದಿಂದ ಆಯ್ತಾ? ಅಲ್ಲ. ಹಾಗಾದ್ರೆ ಅಸ್ತ್ರದಿಂದ ಆಯಿತು. ಹಾಗಾದ್ರೆ ಏನ್ ಹೇಳ್ತೀರಿ? ಮಾತಿನಲ್ಲಿ ಮಾತಿಲ್ಲಲ್ಲ, ಅಸ್ತ್ರದಿಂದ ಆಯಿತು ಅಂತೀರಿ, ಅಸ್ತ್ರದಿಂದ ಅಲ್ಲ ಅಂತಂತೀರಿ. ಅಂದರೆ ಆ ಅಸ್ತ್ರದಿಂದ ಗಾಯವಾದದ್ದು ನಿಮಿತ್ತ, ಗಾಯಕ್ಕೆ ಅಸ್ತ್ರ ನಿಮಿತ್ತ. ಕಾರಣ ಏನು? ಮೂಲ ಅವನು ಮಾಡಿದ ಪಾಪ. ಹಿಂದೆ ಮಾಡಿದ ಪಾಪವೇನಿದೆಯೋ ಅದು ಈಗ ಈ ಆಯುಧ ಪ್ರಹಾರಕ್ಕೆ ಕಾರಣವಾಗಿ ಪ್ರಹಾರವನ್ನು ನಿಮಿತ್ತ ಮಾಡಿ ಈ ತರಹದ ತೊಂದರೆಯನ್ನು ಕೊಡ್ತದೆ. ಹೀಗೆ ಎಲ್ಲ ಕಡೆಗೆ ವ್ಯವಸ್ಥೆ ಅನ್ನುವುದಾಗಿ ನಾವು ಶಾಸ್ತ್ರದಲ್ಲಿ ಕೇಳ್ತೇವೆ. ಆ ರೀತಿಯಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದರೆ ಗರುಡನಿಗೆ ಇವತ್ತೇನವನು ಮುದ್ದೆಯಾಗಿ ಬಿದ್ದ, ಅದಕ್ಕೆ ಕಾರಣವೇನು? ಅವನ ಹಿಂದಿನ ಪ್ರಾರಬ್ಧ. ಆ ಪ್ರಾರಬ್ಧದಿಂದಾಗಿ ಅವನು ಹೀಗಾಗಬೇಕಾಗಿತ್ತು. ಅದಕ್ಕೆ ಈ ಹೆಣ್ಣಿನ ಶಾಂಡಿಲಿಯ ಬಗ್ಗೆ ಅಪಚಾರ, ಮನಸ ಅಪಚಾರ ಮಾಡಿದ್ದು ನಿಮಿತ್ತವಾಯಿತು. ಹೀಗೆಂದು ಶಾಸ್ತ್ರೀಯವಾಗಿ ನಾವು ಈ ಒಂದು ಸನ್ನಿವೇಶಕ್ಕೆ ಅರ್ಥವನ್ನು ಮಾಡಿಕೊಳ್ಳಬೇಕು. ಇದು ನಿಧಾನವಾಗಿ ಅರ್ಥ ಮಾಡಿಕೊಳ್ಳದೆ ಇದ್ರೆ ಪ್ರಾಯ ಮಹಾಭಾರತದಲ್ಲಿರುವ ಈ ತರಹದ ಘಟನೆಗಳನ್ನ ಆಚಾರ್ಯರ ತತ್ವಜ್ಞಾನದ ಬೆಳಕಿಲ್ಲದೆ ಇದ್ರೆ ವ್ಯಾಖ್ಯಾನ ಮಾಡಲಿಕ್ಕಾಗುವುದಿಲ್ಲ. ದಾರಿ ತಪ್ಪುವುದು ನಿಶ್ಚಿತ, ಬಹಳ ದೊಡ್ಡ ಅನರ್ಥವಾಗುವುದು ಸಾಧ್ಯ. ಖಿನ್ನುತೆ ಮನಸಾಧ್ಯಾತಂ. ಅರ್ಜುನ ಜೋತು ಬಿದ್ದು ಬಂದಿರ್ತಾನೆ. ಕೃಷ್ಣ ಪರಂಧಾಮಕ್ಕೆ ಹೋದ, ಬರುವಾಗ ಅವನ ಹೆಂಡತಿಯರನ್ನು ಕರೆದುಕೊಂಡು ಬರ್ತಾನೆ. ಬರುವಾಗ ಮಧ್ಯದಲ್ಲಿ ಆಭೀರರು ಗೊಲ್ಲರೆಲ್ಲ ಅವನನ್ನು ಸೋಲಿಸಿ ಕೃಷ್ಣ ಪತ್ನಿಯರನ್ನೆಲ್ಲ ಅಪಹಾರ ಮಾಡಿಬಿಡ್ತಾರೆ. ಆಗ ಅರ್ಜುನ ಜೋತು ಮುಖ ಹಾಕಿಕೊಂಡು ಬರ್ತಾನೆ. ಬಂದಾಗ ಧರ್ಮರಾಜ ಪ್ರಶ್ನೆ ಕೇಳ್ತಾನೆ, ಏನು ಅರ್ಜುನ, ಯಾಕೆ ಇಷ್ಟು ನಿನ್ನ ಮುಖ ಜೋತ್ ಹೋಗಿದೆ? ಸೋತು ಬಿದ್ದೀಯಾ? ಏನಾದರೂ ತಪ್ಪು ಮಾಡಿದೀಯಾ? ಹಾಗೆ ಅಂತ ಆ ತಪ್ಪಿನ ಸಾಲು ಸಾಲಾಗಿ ಕೇಳ್ತಾನೆ. ಇಂಥ ಅಪರಾಧವೋ, ಇಂಥ ಅಪರಾಧವೋ, ಇಂಥ ಅಪರಾಧವೋ, ಏನು ತಪ್ಪು ಮಾಡಿದ್ದಿ ನೀನು? ಅಂದ್ರೆ ಪ್ರಾಚೀನರಿಗೆ ಒಂದು ಕಲ್ಪನೆ, ಒಂದು ಪರಿಕಲ್ಪನೆ ಒಂದು ಅತಿ ಸ್ಪಷ್ಟವಾಗಿತ್ತು, ದೃಢವಾಗಿತ್ತು. ತಪ್ಪು ಮಾಡಿದರೆ ಮನುಷ್ಯನ ಕಾಂತಿ ಹಾನಿಯಾಗತ್ತೆ, ಅದರಲ್ಲಿ ವಿವಾದವಿಲ್ಲ. ಮನುಷ್ಯನ ಲಕ್ಷಣ ಅವಲಕ್ಷಣವಾಗಿ ಬಿಡುತ್ತದೆ, ಇದರಲ್ಲಿ ಸಂಶಯವಿಲ್ಲ ಎಂದು ಹೇಳುವುದು ಅವರು ಬಹಳ ನಿಷ್ಠುರವಾಗಿ ಹೇಳ್ತಿದ್ರು. ದುರಾಚಾರಿಯಾದ ದುರ್ಲಕ್ಷಣಗಳು ಬರ್ತದೆ, ಸದಾಚಾರಿಯಾದ ದುರ್ಲಕ್ಷಣಗಳು ಹೋಗಿ ಸಲ್ಲಕ್ಷಣಗಳು ಬರ್ತದೆ. ಇದನ್ನ ಇಲ್ಲೇ ಮುಂದೆ ಬರ್ತದೆ, ನಾವು ನೋಡ್ತೇವೆ. ಹಾಗಾಗಿ ನಹ್ಯಯಂ ಭವತ ಸ್ವಲ್ಪ ವ್ಯಭಿಚಾರೋ ಭವಿಷ್ಯತಿ. ನೀನೇನೋ ಸ್ವಲ್ಪ ತಪ್ಪು ಮಾಡಿಲ್ಲ, ದೊಡ್ಡ ತಪ್ಪು ಮಾಡಿದ್ದಿ, ಅದಕ್ಕಾಗಿ ನಿನಗೆ ಇಂಥ ದೊಡ್ಡ ಅನರ್ಥವಾಗಿದೆ. ಗರುಡ, ಏನ್ ಮಾಡಿದ್ದಿ ಹೇಳು? ಸುಪರ್ಣೋಥಾಬ್ರವೀದ್ ವಿಪ್ರಂ ಪ್ರಧ್ಯಾತಂ ವೈ ಮಯಾ ದ್ವಿಜ ಇಮಾಂ ಸಿದ್ಧಾಮಿತೋ ನೇತುಂ ಯತ್ರ ತತ್ರ ಪ್ರಜಾಪತಿ. ಈ ಹೆಣ್ಣನ್ನ, ಶಾಂಡಿಲಿಯನ್ನ ಅಪಹಾರ ಮಾಡಬೇಕು ಅಂತ ನಾನು ಮಾಡಿದ್ದೆ ಅಂತ ಬಿಚ್ಚಿ ಹೇಳಿಬಿಡ್ತಾನೆ ಗರುಡ. ಇವಳನ್ನ ಅಪಹಾರ ಮಾಡಿಕೊಂಡು ಹೋಗಬೇಕು ಅಂತ ಮಾಡಿದ್ದೆ, ಅದಂತಾನೆ. ಎಲ್ಲಿ ಅಂದ್ರೆ ಒಂದಾ ಕೈಲಾಸ, ಇಲ್ಲವಾ ಬದರಿ, ಅಥವಾ ಯಾವುದೋ ಒಂದು ಶ್ವೇತದ್ವೀಪಾದಿ ಲೋಕಗಳಿಗೆ ಎಲ್ಲಾದ್ರೂ ಒಂದ್ ಕಡೆಗೆ ಅವಳನ್ನು ಕರೆದುಕೊಂಡು ಹೋಗಬೇಕು ಅಂತ ಮಾಡಿದ್ದೆ. ಸುಕೃತಂ ದುಷ್ಕೃತಂ ವಾತ್ವಂ ಮಾಹಾತ್ಮ್ಯಾತ್ ಕ್ಷಂತುಮರ್ಹಸಿ. ತಪ್ಪಾಯಿತು, ನನ್ನನ್ನು ಕ್ಷಮೆ ಮಾಡಿಬಿಡ್ರಿ, ಇನ್ನೊಮ್ಮೆ ನಾನು ಹೀಗೆ ಮಾಡುವುದಿಲ್ಲ ಅಂತಾನೆ. ನಭೇತವ್ಯಂ ಸುಪರ್ಣೋಸಿ. ಆಗ ಏನು ಅಂಜಬೇಕಾಗಿಲ್ಲ ನೀನು ಗರುಡ, ನಿನಗೆ ಅಪರಾಧ, ನೀನು ಮಾಡಿದ್ದನ್ನ ಪಾಪ ಕಳೆದುಕೊಳ್ಳು. ದೊಡ್ಡವರ ಸ್ವಭಾವವೇನು ಅಂದ್ರೆ ಪಾಪವನ್ನು ಮಾಡ್ತಾರೆ, ಮಾಡೋದೇ ಇಲ್ಲ. ಮಾಡಿದರೂ ಕೂಡ ಆ ಅಪರಾಧವನ್ನ ಕಳೆದುಕೊಳ್ಳುವುದಕ್ಕೆ ಅವರಿಗೆ 100 ಮಾರ್ಗಗಳು ಅವರ ಹತ್ತಿರದಲ್ಲಿರುತ್ತೆ. ಪಾಪಿಷ್ಠರಿಗೆ ಪಾಪವನ್ನು ಕಳೆದುಕೊಳ್ಳುವುದಕ್ಕೆ ಒಂದು ಮಾರ್ಗವೂ ಇರುವುದಿಲ್ಲ. ಇದು ಬಹಳ ಮಹತ್ವದ ಮಾತು.
ಪುಣ್ಯವಂತರಿಗೆ ಪುಣ್ಯ ಮಾಡುವುದಕ್ಕೆ 100 ಮಾರ್ಗ, ಪಾಪ ಮಾಡುವುದಕ್ಕೆ 1 ಮಾರ್ಗ. ಪಾಪ ಮಾಡಿದ್ದು ಒಂದು ಪಾಪವಾದರೂ ಕೂಡ ಅದನ್ನು ಕಳೆದುಕೊಳ್ಳುವುದಕ್ಕೆ 1000 ಮಾರ್ಗ. ಆ ಮಾರ್ಗಗಳಲ್ಲಿ ಪಾಪವನ್ನು ಕಳೆದುಕೊಂಡು ಬಿಡ್ತಾರೆ. ಆದ್ದರಿಂದ ಸುಪರ್ಣ, ನೀನು ಗರುಡ, ನೀನು ನಚನಿಂದಾಂ ಕ್ಷಮಾಮ್ಯಹಂ, ನೀನು ನನ್ನನ್ನೇ ನಿಂದೆ ಮಾಡಿದಿ, ನನ್ನ ಬಗ್ಗೆ ಏನೋ ಅಪಚಾರ ಮಾಡಿದ್ದಿ, ಅದನ್ನು ನಾನು ಕ್ಷಮೆ ಮಾಡುವುದಿಲ್ಲ. ನಾನು ಅದನ್ನು ಕ್ಷಮೆ ಮಾಡುವುದಿಲ್ಲ. ಲೋಕೇಭ್ಯ ಸಪದಿಭ್ರಶ್ಯದ್ಯೋ ಮಾಂ ನಿಂದೇತ ಪಾಪಕೃತ. ಪಾಪಿಯಾದ ಮನುಷ್ಯ ಯಾರೇ ನನ್ನನ್ನು ನಿಂದೆ ಮಾಡಿದ ಅಂತಂದ್ರೆ ಅವನು ಲೋಕಭ್ರಷ್ಟನಾಗಿ ಬಿಡ್ತಾನೆ. ನಾನಂಥ ತಪಸ್ವಿನಿ ಇದ್ದೀನಿ. ಶಾಂಡಿಲಿ ಹೇಳ್ತಾಳೆ, ಹೀನಯ ಅಲಕ್ಷಣೈ ಸರ್ವೈಹಿ ತಥಾ ಅನಿಂದಿತಯಾಮಯ. ನಾನು ಯಾವ ದುರ್ಲಕ್ಷಣಗಳೂ ಇಲ್ಲದಂತಹ ಶುಭ ಲಕ್ಷಣೆಯಾಗಿರುವ ನಾನು ಗರತಿ, ಹಾಗಾಗಿ ತಪಸ್ವಿನಿ. ಇಂಥ ತಪಸ್ವಿನಿಯಾದ ನನ್ನನ್ನು ನೀನು ನಿಂದೆ ಮಾಡಿದ್ದಕ್ಕಾಗಿ ಈ ವಿಧವಾದ ಅನರ್ಥವಾಗತ್ತೆ. ಆಚಾರಂ ಪ್ರತಿಗೃಹಂತ್ಯ, ನಾನು ಕೈಕೊಂಡದ್ದು ಆಚಾರವನ್ನ, ಸದಾಚಾರವನ್ನು ಕೈಕೊಂಡಿದ್ದೇನೆ. ಯಾವಾಗಲೂ ಸದಾಚಾರದಲ್ಲಿ ನಾನು ರತನಾಗಿದ್ದೇನೆ. ದುರಾಚಾರ ನನ್ನ ಹತ್ರ ಇಲ್ಲ. ಆಚಾರಂ ಪ್ರತಿಗೃಹಂತ್ಯ ಸಿದ್ಧಿ ಪ್ರಾಪ್ತೇಯ ಉತ್ತಮ. ಈ ಸಿದ್ಧಿ ನನಗೆ ಬಂದಿದೆ. ಏನು ನೋಡಿ, ಹೆಣ್ಣು ಮಕ್ಕಳು ತಪಸ್ವಿನಿ ಅಂದ್ರೆ ತಪಸ್ಸು ಇನ್ನೇನಲ್ಲ, ಶುದ್ಧವಾದ ಸದಾಚಾರವನ್ನು ಮಾಡಿ ಭಗವದ್ಭಕ್ತಿಯನ್ನು ಮಾಡಿ ಪತಿವ್ರತೆಯಾಗಿದ್ರೆ ಅವರಿಗಿರುವ ತಪಸ್ಸು ಇನ್ಯಾರಿಗಿರುವುದಿಲ್ಲ. ಹಿಂದೆಯೂ ಕೇಳಿದ್ದೇವೆ ವನಪರ್ವದಲ್ಲಿ. ಹಾಗಾಗಿ ಅಂಥ ಉತ್ತಮವಾದಂತಹದ್ದು ಸಿದ್ಧಿ ಪ್ರಾಪ್ತೇಯ ಉತ್ತಮ. ನೋಡಿ, ಆಚಾರಂ ಪ್ರತಿಗೃಹಂತ್ಯ ಸಿದ್ಧಿ ಪ್ರಾಪ್ತೇಯ ಉತ್ತಮ. ಮಾತು ಮರಿಬೇಡಿ. ಹೆಣ್ಣು ಮಕ್ಕಳೆಲ್ಲ ಈ ಶ್ಲೋಕವನ್ನು ಬರೆದಿಟ್ಕೊಂಡು ಮನೆಯಲ್ಲಿ ಹಚ್ಚಿಕೊಳ್ಳಿ. ನಮ್ಮ ಆಚಾರ ಚೆನ್ನಾಗಿದ್ರೆ, ಶುದ್ಧವಾದ ಮನಸ್ಸು, ಶುದ್ಧ ಪಾತಿವ್ರತ್ಯ, ಗರತಿಯರಾದವರು ಅರ್ಥಾತ್ ಮದುವೆಯಾದಂತಹ ಹೆಣ್ಣು ಮಕ್ಕಳು ಬಂದ ಅತಿಥಿಗೆ ತೃಪ್ತಿಯಾಗುವಂತೆ ಹೊಟ್ಟೆಗೆ ಊಟಕ್ಕೆ ಹಾಕುವ ಒಂದು ಕರ್ತವ್ಯ ಕರ್ಮದಲ್ಲಿ ಒಂದು ನೈರ್ಭರ್ಯ ಇವುಗಳಿದ್ರೆ ಅವರಿಗೆ ಎಂದಿಗೆ ತಪಸ್ಸು ಕಡಿಮೆಯಾಗುವುದಿಲ್ಲ. ಪಾತಿವ್ರತ್ಯ 1, ಬಂದ ಅತಿಥಿಗಳ ಸೇವೆ 2, ಶುದ್ಧವಾದ ಸದಾಚಾರ 3. ಈ 3 ತತ್ವಗಳನ್ನು ಅವರು ಅವಲಂಬಿಸಿದರೆ ಮುಗಿದೋಯ್ತು. ಸಿದ್ಧಿ ಪ್ರಾಪ್ತೇಯ ಉತ್ತಮ.